ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆ ದಿನೇ ದಿನೇ ರಂಗೇರುತ್ತಿದೆ. ಅತ್ತ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಪರ ಕಾಂಗ್ರೆಸ್ ಮುಖಂಡರು ನಿದ್ರೆಗೆ ಜಾರಿದ್ರೆ, ಇತ್ತ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಸುಧಾಕರ್ ಪರ ಮೈತ್ರಿ ಮುಖಂಡರು ಬಿರುಸಿನ ಮತ ಪ್ರಚಾರಕ್ಕೆ ಮುಂದಾಗಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಪೋಷಟ್ಟಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ, ಸಮಾಜ ಸೇವಕ, ಯುವ ಬಿಜೆಪಿ ಮುಖಂಡ ಸಂದೀಪ್ ರೆಡ್ಡಿ, ಕೋಚಿಮಲ್ ಮಾಜಿ ನಿರ್ದೇಶಕ ಕೆವಿ ನಾಗರಾಜು, ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುಕ್ತ ಮುನಿಯಪ್ಪ ನೇತೃತ್ವದಲ್ಲಿ ಬಿರುಸಿನ ಪ್ರಚಾರ ನಡೆಸಿದರು. ಮೊದಲಿಗೆ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ನಂತರ ಸಾವಿರಾರು ಮತದಾರರನ್ನ ಸೇರಿಸಿ ರೋಡ್ ಶೋ ನಡೆಸಿ ಮತದಾರರನ್ನ ಉದ್ದೇಶಿಸಿ ಮಾತನಾಡಿ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮೋಸ ಹೋದಂತೆ ಈ ಬಾರಿ ಮೋಸ ಹೋಗಬೇಡಿ. ರಾಷ್ಟ್ರ ಸುಭದ್ರವಾಗಿ ಇರಬೇಕಾದ್ರೆ ಮೋದಿ ಸರ್ಕಾರ ಬರಬೇಕು. ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಗೆಲ್ಲಬೇಕು. ಹಾಗಾಗಿ ಯಾರೊಬ್ಬರ ಮಾತಿಗೂ ಕಿವಿ ಕೊಡಬೇಡಿ. ಮೈತ್ರಿ ಅಭ್ಯರ್ಥಿ ಸುಧಾಕರ್ಗೆ ಮತ ಹಾಕಿ ಎಂದು ಮನವಿ ಮಾಡಿದ್ರು. ನೆಚ್ಚಿನ ನಾಯಕರು ಡಾಕ್ಟರ್ ಸುಧಾಕರ್ ಅವರು ನಿಮಗೆಲ್ಲ ಗೊತ್ತಿದ್ದಾರೆ. ಕಳೆದ 10 ವರ್ಷಗಳಿಂದ ಈ ಭಾಗದ ಶಾಸಕರಾಗಿ, ಸಚಿವರಾಗಿ ತಮ್ಮದೇ ಆದಂತಹ ಒಂದು ಒಳ್ಳೆಯ ಕಾರ್ಯಗಳನ್ನು ಮಾಡಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ಅವರು ಇವತ್ತು ಲೋಕಸಭೆಗೆ ಅಭ್ಯರ್ಥಿಯಾಗಿ ಜೆಡಿಎಸ್ ಮತ್ತು ಭಾರತೀಯ ಜನತಾ ಪಕ್ಷದ ಮಿತ್ರ ಪಕ್ಷವಾಗಿ ಅವರು ಅಭ್ಯರ್ಥಿಯಾಗಿ ನಿಂತಿದ್ದಾರೆ. ಬಹುಶಃ ನಿಮಗೆ ಗೊತ್ತಿದೆ, 2023 ನಡೆದಂತ ಅಸೆಂಬ್ಲಿ ಚುನಾವಣೆ ಅವರು ಬಹಳ ಒಂದು ನನ್ನ ಕೆಟ್ಟ ಕನಸು ಅಂತ ನಾನು ಹೇಳ್ಬಲ್ಲೆ. ಕಾರಣ ಏನಂದ್ರೆ ಯಾವುದೇ ಕಾರಣಕ್ಕೂ ಅವರು ಸೋಲಿಕ್ಕೆ ಅವಕಾಶ ಇರಲಿಲ್ಲ. ಈ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರವನ್ನ ಇಡೀ ಕರ್ನಾಟಕ ರಾಜ್ಯದ 224 ಕ್ಷೇತ್ರಗಳಲ್ಲಿ ಒಂದು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯತಕ್ಕಂಥ ಡಾಕ್ಟರ್ ಸುಧಾಕರ್ ಅವರು ಸೋತಿದ್ದಾರೆ. ದಯವಿಟ್ಟು ತಾವೆಲ್ಲರೂ ಮೊನ್ನೆ ರ್ಯಾಲಿಗೆ ಬಂದಿದ್ರೆ ಅವರು ಕಣ್ಣೀರು ಹಾಕೋದು. ಕೆಲವರು ಹೇಳ್ತಾರೆ ಮೊಸಳೆ ಕಣ್ಣೀರು ಅಂತ. ಖಂಡಿತ ಅಲ್ಲ, ಮೊಸಳೆ ಕಣ್ಣೀರು ಹಾಕ್ತಕ್ಕಂಥ ಬೇರೆ ಜನ ಇದ್ದಾರೆ. ಅವರಿಗೆ ತುಂಬಾ ನೋವಾಗಿದೆ. ನಾನಿಷ್ಟು ಈ ಒಂದು ಭಾಗಕ್ಕೆ ಶಾಶ್ವತ ನೀರಾವರಿಯನ್ನು ತಂದೆ, ಮೆಡಿಕಲ್ ಕಾಲೇಜನ್ನು ತಂದೆ, ಈ ರೀತಿ ಇವತ್ತೇನು ನಮ್ಮ ಶ್ರೀನಿವಾಸ ಸಾಗರ ಕೆರೆ ತುಂಬಬೇಕಾದ್ರೆ ಅವರ ಶ್ರಮ ಇದೆ. ಇವತ್ತು ಬೇರೆ ಕಡೆ ಎಲ್ಲ ಬರಗಾಲ ಇದೆ. ಆ ಬರಗಾಲದಲ್ಲಿ ನಮ್ಮ ಭಾಗದಲ್ಲಿ ಬೋರ್ಗಳಲ್ಲಿ ನೀರು ಬರ್ತಾ ಇದೆ ಅಂದ್ರೆ ಖಂಡಿತ ಅವರ ಶ್ರಮ ಅಂತ ಹೇಳಿ ತಾವೆಲ್ಲರೂ ಕೂಡ ತಿಳ್ಕೋಬೇಕಾಗ್ತದೆ. ಅದೇ ರೀತಿ ಅವರು ಬಹುಶಃ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕುಟುಂಬಗಳಿಗೆ ಕೋವಿಡ್ ಬಂದಾಗ 2 ಸಾರಿ ಅವರದೇ ಆದಂತಹ ಒಂದು ಸೇವೆ ಕೊಟ್ಟಿದ್ದಾರೆ. ಏನು ಮನೆ ಮನೆಗೂ ಕೂಡ ಫುಡ್ ಕಿಟ್ ಅನ್ನ, ಆಹಾರ ಧಾನ್ಯಗಳನ್ನು ಕೊಟ್ಟು ಆ ಒಂದು ಸಂದರ್ಭದಲ್ಲಿ ಸಹಾಯ ಹಸ್ತವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಯುವ ಬಿಜೆಪಿ ಮುಖಂಡ ಸಂದೀಪ್ ರೆಡ್ಡಿ ಮಾತನಾಡಿ, ಪೋಷಟ್ಟಹಳ್ಳಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಸುಧಾಕರ್ ಮತ್ತು ಮೋದಿ ಅವರ ಬೆಂಬಲಿಗರಾಗಿ ಜನ ನಿಂತಿದ್ದಾರೆ. ದೇಶದ ಪರವಾಗಿ ಇದ್ದೇವೆ ಎಂದು ಬಿಜೆಪಿ ಸಾಂಕೇತಿಕವಾಗಿ ತೋರಿಸಿದ್ದೇವೆ. ಚಿಕ್ಕಬಳ್ಳಾಪುರ ಲೋಕಸಭಾ ವ್ಯಾಪ್ತಿಯಲ್ಲಿ ಈ ಪೋಷಟ್ಟಹಳ್ಳಿಯಲ್ಲಿ ನಡೆದ ಈ ರ್ಯಾಲಿ ಮಿಂಚಿನ ಸಂಚಾರವಾಗುತ್ತದೆ. ಕಾರ್ಯಕರ್ತರಲ್ಲೂ ಉತ್ಸಾಹ ತರುತ್ತದೆ. ಬಿಜೆಪಿ ಮತ್ತು ಜೆಡಿಎಸ್ ಇಬ್ಬರ ಸಹಕಾರದೊಂದಿಗೆ ಈ ಪ್ರಚಾರ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಕಳೆದ ಬಾರಿ 1.5 ಲಕ್ಷ ಮತಗಳ ಅಂತರದಿಂದ ಬಿಜೆಪಿ ಅಭ್ಯರ್ಥಿ ಗೆದ್ದಿದ್ರು. ಈ ಬಾರಿ ಬಿಜೆಪಿ ಜೆಡಿಎಸ್ ಮೈತ್ರಿ ಆಗಿರುವುದರಿಂದ ಹಿಂದಿನ ವರ್ಷಕ್ಕಿಂತ 1 ಲಕ್ಷ ಹೆಚ್ಚು ಮತಗಳ ಅಂತರದಿಂದ ಗೆಲುವು ನಿಶ್ಚಿತ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಪೋಷಟ್ಟಹಳ್ಳಿಯಲ್ಲಿ ನನ್ನ ಸ್ನೇಹಿತರು, ನನ್ನ ಹಿರಿಯರು ಪೋಷಟ್ಟಹಳ್ಳಿಯಿಂದ ಕೆಲಸ ಮಾಡೋಣ ಅಂತ ಹೇಳಿದ್ರು. ಈಗಾಗಲೇ ನಾವು ಪೋಷಟ್ಟಹಳ್ಳಿಯಲ್ಲಿ ಒಂದಷ್ಟು ಸಾಮಾಜಿಕ ಕಾರ್ಯಗಳನ್ನು ಸಹ ಮಾಡಿ ಗುರುತಿಸ್ಕೊಂಡಿದ್ವಿ. ನಮ್ಮ ನೆಟ್ವರ್ಕ್ ಚೆನ್ನಾಗಿತ್ತು. ಅದಕ್ಕೋಸ್ಕರ ಈಗ ಪ್ರತಿಯೊಂದಕ್ಕೂ ನಾವು ಸುಧಾಕರ್ ಅವ್ರನ್ನ ಬನ್ನಿ ನೀವು ಮಾಡಿ ಅಂತ ಹೇಳೋಕ್ಕಾಗೋದಿಲ್ಲ. ಅವರ ಕ್ಷೇತ್ರ ವ್ಯಾಪ್ತಿ ಜಾಸ್ತಿ ಇರೋದ್ರಿಂದ ನಾವೇ ನಿಂತ್ಕೊಂಡು ಮಾಡಬೇಕಾಗಿರೋದ್ರಿಂದ ನಮ್ಮ ಶಕ್ತಿ ಎಲ್ಲೆಲ್ಲಿದೆ ಅಲ್ಲಲ್ಲಿ ನಾವು ಕೆಲಸ ಮಾಡೋಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಅದಕ್ಕೋಸ್ಕರ ಪೋಷಟ್ಟಹಳ್ಳಿಯಲ್ಲಿ ಪ್ರಾರಂಭ ಮಾಡಿದ್ದೀವಿ ಅಷ್ಟೇ. ಇದು ಇಡೀ ತಾಲೂಕಿನಾದ್ಯಂತ ನಾವು ಕೆಲಸ ಮಾಡ್ತೀವಿ ಸರ್. ಆ ಥರದ್ದು ಏನೂ ಲೆಕ್ಕಾಚಾರ ಏನಿಲ್ಲ. ಸಂದರ್ಭದಲ್ಲಿ ನಮ್ಮದು ಏನು ಹಿಂದಿನ ಸಲ ಸ್ವಲ್ಪ ಓಟ್ ವ್ಯತ್ಯಾಸ ಆಗಿತ್ತು ನಮ್ಮ ಸುಧಾಕರ್ ಅವರಿಗೆ, ಅದನ್ನೆಲ್ಲ ಸರಿ ಮಾಡೋ ಅಂತಹ ಕೆಲಸ ಆಂತರಿಕವಾಗಿ ನಾವು ಏನೇನು ಮಾಡಬೇಕು ಅದನ್ನು ಮಾಡ್ತಾಯಿದ್ದೀವಿ. ಅದ್ರ ಜೊತೆಗೆ ಇಲ್ಲಿ ಒಂದು ಮಾಸ್ ಆಗಿ ಏನಾದರೂ ಒಂದು ಮಾಡಬೇಕು ಅನ್ನೋದೊಂದಿತ್ತು. ಅದಕ್ಕೋಸ್ಕರ ಇಲ್ಲಿ ಮಾಡಿದ್ದೀವಿ. ಬಿಟ್ಟರೆ ಇದರಿಂದ ಲೆಕ್ಕಾಚಾರ ಏನಿಲ್ಲ. ಸಂದ್ರೂ ಬಿಡಲ್ಲ, ಮಂಚನಹಳ್ಳಿನೂ ಬಿಡಲ್ಲ, ಯಾವ ಕ್ಷೇತ್ರನೂ ಬಿಡೋದಿಲ್ಲ, ಎಲ್ಲ ಕಡೆನೂ ಕೆಲಸ. ಸರ್ ಈಗ ಹಿಂದಿನ ಬಾರಿ 1,80,000 ಮತಗಳ ಅಂತರದಿಂದ ಬಚ್ಚೇಗೌಡರು ಗೆದ್ದಿದ್ರು. ಆವತ್ತು ಕಾಂಗ್ರೆಸ್ ಮತ್ತು ದಳ ಒಂದಾಗಿತ್ತು. ಇವತ್ತು ಬಿಜೆಪಿ ಮತ್ತು ದಳ ಒಂದಾಗಿದೆ. ದಳದ ಎಲ್ಲ ಕಾರ್ಯಕರ್ತರು ಅಣ್ಣ ತಮ್ಮಂದರ ಥರ ನಮ್ಮ ಜೊತೆ ವಿಲೀನ ಆಗಿದ್ದಾರೆ. ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ನನ್ನ ಪ್ರಕಾರ ಈ ಸಲ ಹಿಂದಿನ ವರ್ಷಕ್ಕಿಂತ ಇನ್ನೊಂದು 50,000 1 ಲಕ್ಷ ಮತ ಹೆಚ್ಚು ಬರ್ಬೋದು, ಅಂತರ ಜಾಸ್ತಿ ಆಗ್ಬೋದು ಅನ್ನೋದು ನನ್ನ ಭಾವನೆ ಸರ್. ಈ ವೇಳೆ ಜೆಡಿಎಸ್ ನೂತನ ಜಿಲ್ಲಾಧ್ಯಕ್ಷ ಮುಕ್ತ ಮುನಿಯಪ್ಪ, ಡಿಎಸ್ಎಸ್ ಮುಖಂಡ ಗಂಗಾಧರಪ್ಪ, ಪೋಷಟ್ಟಹಳ್ಳಿ ಪಂಚಾಯಿತಿ ಅಧ್ಯಕ್ಷ ಶ್ರೀನಿವಾಸ್, ಸದಸ್ಯರುಗಳಾದ ವೇದಾವತಿ, ಕಾಂತರಾಜು ಮತ್ತಿತರರು ಉಪಸ್ಥಿತರಿದ್ದರು. ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.